ಸಂಪನ್ಮೂಲ ಇವ್ರು ಅಳಕೊಟ್ಟಾರ ಎಲ್ಲ ಕಂತ ಬಂದು ಏಳ್ಸ್ಯಾರಂತ ನಮ್ಮ ಮನೇಲಿರೋದ ಸಂಪನ್ಮೂಲ ಈಗ ವೈಯಕ್ತಿಕವಾದ ಸಂಪನ್ಮೂಲದ ಬಗ್ಗೆ ಮಾತಾಡೋಕೆ ಹೋದರೆ ನೂರಾರು ಸಾವಿರಾರು ಮಾತಾಡಬಲ್ಲೆ ಯಾರ್ಯಾರು ಸಂಪನ್ಮೂಲ ಏನೇನು ಅಂತೇಳಿ ಅದೆಲ್ಲ ಮಾತಾಡೋದು ವೈಯಕ್ತಿಕವಾದ ನನಗೆ ನಿಂದನೆ ಮಾಡೋಕ್ಕೆ ಇಷ್ಟ ಇಲ್ಲ. ಅವರವರ ನಿಂದನೆ ಇದು ಅವ್ರವ್ರಿಗಿರುತ್ತೆ. ಆದರೆ ಪಬ್ಲಿಕ್ಕಲ್ಲಿ ಬಂದು ಪಾರ್ಟಿ ಇಮೇಜ್ಗೆ ಹಾಳು ಮಾಡಿ ಪಾರ್ಟಿ ಇಮೇಜ್ ಕಳೀತಾ ಇದ್ದೀರಿ. ಬಂದ್ಬಿಟ್ಟು ಪತ್ರಿಕಾಗೋಷ್ಠಿನ ಮಾಡೋದು ಒಂದಲ್ಲ ಎರಡಲ್ಲ ಮೂರು ಅಂತ ಪತ್ರಿಕಾಗೋಷ್ಠಿ ಕಳೆದಿದ್ದೀರಿ. ಏನು ಮಾಡ್ತಾಯಿದ್ದೀರಿ ನೀವು? MP ಕ್ಯಾಂಡಿಡೇಟ್ ನಾನೇ ಅಂತ ಹೇಳಿದ್ರಿ, ಪ್ರಬಲವಾದ ಆಕಾಂಕ್ಷಿ ಅಂತೇಳಿ ನನ್ನ ಕ್ಷೇತ್ರಕ್ಕೆ ಬಂದು ನನ್ನನ್ನೇ ಬಿಟ್ಟು ನನ್ನನ್ನು ಮಾತಾಡಿಸ್ತಲೇ ಒಟ್ಟು ಜನನ ಹಿಂದೆ JDSC ಮಾಡಿದವ್ರನ್ನೆಲ್ಲ ಸೇರಿಸ್ಕೊಂಡು ಫೋಟೋ ಹೊಡ್ಕೊಂಡು ವಲಸಿಗರು ಅಂತ ಹೇಳ್ಬತ್ತೀವಿ. ನೀವು ಪಾರ್ಟಿ ಗೆಲ್ಸಾರ? ಇದು ಪಾರ್ಟಿ ಕಾಂಗ್ರೆಸ್ಸನ್ನು ಅರಸೀಕೆರೆಯಲ್ಲಿ ಇದರಲ್ಲಿ ಹಾಸನ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಗೆಲ್ಲಿಸೋ ಅವತಾರನ ಇದು, ಸಿದ್ಧಾಂತನ ಇದು? ಈ ಥರ ಮಾಡಿ ಬಂದ್ಬಿಟ್ಟು ಎಲ್ಲ ತಲೂ ಎರಡೆರಡು ಭಾಗ ಮಾಡಿ ಪಕ್ಷನ ಬೇಲೂರಲ್ಲಿ ಹೋದ್ರಿ ಹೊಡೆದಾಡಿಸಿರಿ. ಸಂಪನ್ಮೂಲ ಇವ್ರು ಅಳಕೊಟ್ಟಾರ ಎಲ್ಲ ಕಂತ ಬಂದು ಏಳ್ಸ್ಯಾರಂತ ನಮ್ಮ ಮನೇಲಿರೋದ ಸಂಪನ್ಮೂಲ ಈಗ ವೈಯಕ್ತಿಕವಾದ ಸಂಪನ್ಮೂಲದ ಬಗ್ಗೆ ಮಾತಾಡೋಕೆ ಹೋದರೆ ನೂರಾರು ಸಾವಿರಾರು ಮಾತಾಡಬಲ್ಲೆ ಯಾರ್ಯಾರು ಸಂಪನ್ಮೂಲ ಏನೇನು ಅಂತೇಳಿ ಅದೆಲ್ಲ ಮಾತಾಡೋದು ವೈಯಕ್ತಿಕವಾದ ನನಗೆ ನಿಂದನೆ ಮಾಡೋಕ್ಕೆ ಇಷ್ಟ ಇಲ್ಲ. ಅವರವರ ನಿಂದನೆ ಇದು ಅವ್ರವ್ರಿಗಿರುತ್ತೆ. ಆದರೆ ಪಬ್ಲಿಕ್ಕಲ್ಲಿ ಬಂದು ಪಾರ್ಟಿ ಇಮೇಜ್ಗೆ ಹಾಳು ಮಾಡಿ ಪಾರ್ಟಿ ಇಮೇಜ್ ಕಳೀತಾ ಇದ್ದೀರಿ. ಬಂದ್ಬಿಟ್ಟು ಪತ್ರಿಕಾಗೋಷ್ಠಿನ ಮಾಡೋದು ಒಂದಲ್ಲ ಎರಡಲ್ಲ ಮೂರು ಅಂತ ಪತ್ರಿಕಾಗೋಷ್ಠಿ ಕಳೆದಿದ್ದೀರಿ. ಏನು ಮಾಡ್ತಾಯಿದ್ದೀರಿ ನೀವು? MP ಕ್ಯಾಂಡಿಡೇಟ್ ನಾನೇ ಅಂತ ಹೇಳಿದ್ರಿ, ಪ್ರಬಲವಾದ ಆಕಾಂಕ್ಷಿ ಅಂತೇಳಿ ನನ್ನ ಕ್ಷೇತ್ರಕ್ಕೆ ಬಂದು ನನ್ನನ್ನೇ ಬಿಟ್ಟು ನನ್ನನ್ನು ಮಾತಾಡಿಸ್ತಲೇ ಒಟ್ಟು ಜನನ ಹಿಂದೆ JDSC ಮಾಡಿದವ್ರನ್ನೆಲ್ಲ ಸೇರಿಸ್ಕೊಂಡು ಫೋಟೋ ಹೊಡ್ಕೊಂಡು ವಲಸಿಗರು ಅಂತ ಹೇಳ್ಬತ್ತೀವಿ. ನೀವು ಪಾರ್ಟಿ ಗೆಲ್ಸಾರ? ಇದು ಪಾರ್ಟಿ ಕಾಂಗ್ರೆಸ್ಸನ್ನು ಅರಸೀಕೆರೆಯಲ್ಲಿ ಇದರಲ್ಲಿ ಹಾಸನ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಗೆಲ್ಲಿಸೋ ಅವತಾರನ ಇದು, ಸಿದ್ಧಾಂತನ ಇದು? ಈ ಥರ ಮಾಡಿ ಬಂದ್ಬಿಟ್ಟು ಎಲ್ಲ ತಲೂ ಎರಡೆರಡು ಭಾಗ ಮಾಡಿ ಪಕ್ಷನ ಬೇಲೂರಲ್ಲಿ ಹೋದ್ರಿ ಹೊಡೆದಾಡಿಸಿರಿ.